ಪ್ರೇಮ್ ಅವರು ಬೆಳೆದಿದ್ದಾರೆ ಅಟ್ ದ ಸೇಮ್ ಟೈಮ್ ಇಲ್ಲಪ್ಪ, ಸಿಲಿಕಾನ್ ಸಿಟಿ ಬೆಂಗಳೂರು. ಅಯ್ಯೋ ನನ್ನ ಮಗನೇ, ನಾನು ಏನೂ ಬೆಳೆದಿಲ್ಲ ಗುರುವೆ, ನಾನು ಹಂಗೆ ಇದ್ದೀನಿ. ನೀವು ಬೆಳೆದಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ನಾನು ಹಂಗೆ ಇದ್ದೀನಿ. ವೀಕ್ಷಕರೇ, ನಿಮ್ಗೆ ಗೊತ್ತಿಲ್ವೋ, ಜೋಗಿ ಸಿನಿಮಾ ಬ್ಲಾಕ್ ಪೋಸ್ಟರ್ ಹಿಟ್ ಆದಾಗ ಸಲ್ಮಾನ್ ಖಾನ್ ಅವರು ಜೋಗಿ ಪ್ರೇಮ್ ಅವ್ರ ಹಿಂದೆ ಬೀಳ್ತಾರೆ, ನನಗೆ ಇದೇ ಸಿನಿಮಾನ ರಿಮೇಕ್ ಮಾಡ್ಕೊಡು ಹಿಂದಿಗೆ ಅಂತ, ಒಲ್ಲೆ ಅಂತಾರೆ. ರಜನಿಕಾಂತ್ ಅವರು ಇದೇ ಸಿನಿಮಾನ ನಮ್ಮ ಅಳಿಯ ಧನುಷ್ ಅವ್ರಿಗೆ ಮಾಡ್ಕೊಡಿ ಅಂತಾರೆ, ಇವರು ನೋ ಅಂತಾರೆ. ತೆಲುಗುನಲ್ಲಿ ಡಾರ್ಲಿಂಗ್ ಪ್ರಭಾಸ್ ಅವರು ಯೋಗಿ ಅಂತ ಅವ್ರ ಇದೇ ಜೋಗಿ ಸಿನಿಮಾನ ರಿಮೇಕ್ ಮಾಡ್ತಾರೆ, ಆ ಸಿನಿಮಾನು ಡೈರೆಕ್ಷನ್ ಮಾಡ್ಕೊಡಿ ಅಂತ ಇವ್ರು ಹಿಂದೆ ಬೀಳ್ತಾರೆ. 3 ಕಡೆನೂ ನೋ ಅಂತ ಹೇಳ್ತಾರೆ. ನಾನು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತೀನಿ, ಸದ್ಯದ ಮಟ್ಟಿಗೆ ನನಗೆ ಪರಭಾಷೆಗೆ ಹೋಗಿ ಡೈರೆಕ್ಷನ್ ಮಾಡುವ ಯಾವುದೇ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನ ಕರಾರುವಕ್ಕಾಗಿ ಹೇಳ್ತಾರೆ. ಹೇಳಿದಿರಾ ಇಲ್ವಾ ಡಾರ್ಲಿಂಗ್? 100% ನನಗೆ ಟಿಲ್ ಟುಡೇ ಹೊರಗಡೆ ಹೋಗಿ ಸಿನಿಮಾ ಮಾಡೋದೇ ಬೇಜಾರು ನನಗೆ. ನಾನು ಅವಾಗಂತೂ ನಾನು ರಜನಿ ಸರ್ ಜೊತೆ ಕೂತ್ಕೊಂಡು ಕಥೆ ಮಾಡ್ಬೇಕಾದ್ರೆ ರಜನಿ ಸರ್ ಬಂದು ಸಿನಿಮಾ ನೋಡಾದ್ಮೇಲೆ ಬನ್ನಿ 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 ಪ್ರೇಮ್ ನೀವು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಅವ್ರ ಮನೆಗೆ. ಕರ್ಕೊಂಡು ಹೋಗ್ಬಿಟ್ಟು ಒಂದು ಎಕ್ಸ್ಪ್ಲೇನ್ ಮಾಡಿ ನೀಟಾಗೆ ಏನು ಮಾಡಿದ್ಯಾ, ಹಂಗೆ ಮಾಡಿದ್ಯಾ, ಮಾಡೋಣ ರೆಡಿ ಮಾಡೋಣ ಅಂತ ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಆಗಿದ್ದು ಕತೆ ಅದು. ಓಕೆ, ಜೋಗಿ ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ಮಾಡೋ ತಮಿಳಲ್ಲಿ ಅಂತ ಅವ್ರು ಕೇಳಿದ್ರು ನನಗೆ. ಫಸ್ಟ್ ಅವ್ರಿಗೆ ಮಾಡಿ ಅಂತ. ಶಿವಣ್ಣ ಕರೆದ್ರು. ಫಸ್ಟು ಶಿವಣ್ಣ ಕರೆದ್ಬಿಟ್ಟು, ಪ್ರೇಮ್ ರಜನಿ ಸರ್ ಏನೋ ಕೇಳ್ತಿದ್ದಾರೆ ಸಿನಿಮಾ ಮಾಡ್ಬೇಕಂತೆ ನೀನು ಅಂತ. ನಾನು ಹೌದಾ, ಏನು ಸಿನಿಮಾ ಮಾಡ್ತಾನೆ? ಅದೇ ಜೋಗಿ ಸೇಮ್ ಅಲ್ಲೇ ಅವ್ರಿಗೆ ಮಾಡ್ಬೇಕಂತೆ. ನಾನು ಹೇಳಿದೆ, ಆಗಲ್ಲ ಸುಮ್ಮನಿರೋಣ, ಇಲ್ಲೂ ಓಕೆ, ಅಲ್ಲೆಲ್ಲ ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ನಾನು. ಸೊ ನಾನು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬಿದ್ದುಬಿಟ್ಟು ಹೇಳಿದೆ ಅವ್ರಿಗೆ, ನಾನು ಸರ್ ನನಗೆ ಅಷ್ಟು ದೊಡ್ಡವನಲ್ಲ ನಾನು, ಇದು ನಂದು ಪುಟ್ಟು ಕತೆ ಜೋಗಿ. ನಾನು ಒಬ್ಬ ನಾರ್ಮಲ್ ಒಬ್ಬ ಹುಡುಗನ ಕತೆ ಹೇಳಿದ್ದೀನಿ, ಅದು ನನಗೆ ಸೂಟಬಲ್ ಅಣ್ಣ ಶಿವಣ್ಣ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಎಲ್ಲರ ಮಗನ ಥರ ಅವರು. ಸೊ ಅದು ಇದಾಯಿತು. ರಜನಿಕಾಂತ್ನ ಹೋಗಿ ಅಳ್ತಾರೆ, ರಜನಿಕಾಂತ್ನ ಅಳಿಸೋದು ಅನ್ನೋದಿಲ್ಲ, ಅದು ನನಗೆ ಒಪ್ಪಲ್ಲ ಅಲ್ಲಿ. ಬೇಡ ಸರ್ ಪ್ಲೀಸ್, ನನ್ನ ದಯವಿಟ್ಟು ಕ್ಷಮೆ ಇರಲಿ, ನಾನು ಅಷ್ಟು ದೊಡ್ಡವನೂ ಅಲ್ಲ. ಸೊ ಪ್ಲೀಸ್ ಸರ್, ನನಗೆ ಈ ಸಿನಿಮಾನ ಯಥಾಸ್ಥಿತಿ ಹಿಂಗೆ ರಿಮೇಕ್ ಮಾಡೋದು, ಈ ಸೀನ್ನ ಹೆಂಗೆ ತತ್ತೀನಿ ಅನ್ನೋದು ದೇವರಣೆ ಆಗಲ್ಲ ಸರ್, ಪ್ಲೀಸ್ ಸರ್ ಅಲ್ಲಿ ಬೇಗ ಸರ್ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಬೈದ್ರು ಶಿವಣ್ಣ, ಯಾವ ಥರ ಕೇಳಿ ಶಿವಣ್ಣ ಬೈದ್ರು ನನಗೆ, ಏನು ಕೋತಿ ಇವನು, ಎಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊತಾನೆ, ನಂಗೆ ಬೇಡ ಅಂತ. ಅದಾದಮೇಲೆ ಧನುಷ್ಗೆ ಕೇಳಿದ್ರು, ನಾನು ಹೇಳಿದೆ ಬೇಡಪ್ಪ ಪ್ಲೀಸ್ ಅಂತ ಹೇಳಿದೆ. ಆಮೇಲೆ ಅದು ಸುರೇಶ್ ಕೃಷ್ಣ ಭಾಷಾ ಡೈರೆಕ್ಟರ್ ಅವ್ರು ಮಾಡಿದ್ರು. ಜೋಗಿ ಬಂದ್ಬಿಟ್ಟು ವಿ ವಿನಾಯಕ್ ಮಾಡಿದ್ರು ಇದ್ರಲ್ಲಿ ಯೋಗಿ. ಸೊ ಸಲ್ಮಾನ್ ಖಾನ್ ಪಾಪ ತುಂಬ ಕೇಳಿದ್ರು. ಮೊನ್ನೆ ಮಾತಾಡ್ಬೇಕಾರೆ ಸಾಜಿದ್ ನಾಡಿಯಾವಾಲ ಗೊತ್ತಿರಬೇಕು, ಇಸ್ ಅ ಬಿಗ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಸಾಜಿದ್ ನಾಡಿಯಾವಾಲ ಕರೆದ್ರು, ಪ್ರೇಮ್ ಅವರೇ ಸಿನಿಮಾ ಮಾಡೋಣ ಒಂದು. ಆಯಿತು ಸರ್, ಜೋಗಿನ ಮಾಡಿರಿ. ನಾನು ಹೇಳಿದೆ ಸರ್ 20 years ಆಯಿತು ಸರ್, 22 years ಆಯಿತು, ಆ ಸಿನಿಮಾ ಇಲ್ಲಿ ತಂದು ಇವಾಗ ಮಾಡೋದು ಅಷ್ಟು ಕಷ್ಟ, ಈಸಿ ಅಲ್ಲ ಸರ್, ಕೆನಾಟ್ ಸರ್ ಅಂದೆ. ನೋ ಮಾಡಿ, ನನಗೆ ಸಲ್ಮಾನ್ ಖಾನ್ ಕೇಳ್ತಿದ್ದಾರೆ, ಅದನ್ನ ಮಾಡಿಸಿ ಅವ್ರ ಕೈಲಿ ಅಂತ. ಅವ್ರು ಟಿಲ್ ಟುಡೇ ನಾನು ಅದನ್ನೇ ಕೇಳ್ತಿದ್ದಾರೆ ಅವರು. ಅದನ್ನೇ ಹೇಳಿದೆ ನಾನು, ಸರ್ ಅದನ್ನು ಜೋಡಣೆ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಸರ್, ಆ ಸಿನಿಮಾ ಇವಾಗಂತೂ ಕೆನಾಟ್ ಮೇಕಿಂಗ್ ಇಲ್ಲ. ಸಿನಿಮಾದಲ್ಲಿ ಕೆಲವು ಎಲಿವೇಶನ್ಸ್ ಇದೆಯಲ್ಲ, ಟಾಲಿವುಡ್ನ ಶಿವ ಸಿನಿಮಾ ಇರ್ಬೋದು, ನಮ್ಮ ಓಂ ಸಿನಿಮಾ ಇರ್ಬೋದು, ಜೋಗಿ ಸಿನಿಮಾ ಇರ್ಬೋದು, ಇವೆಲ್ಲ ಒಂಥರ ಮಾಸ್ಟರ್ ಪೀಸ್ ಎವರ್ಗ್ರೀನ್ ಸಿನಿಮಾ. ಅದರಲ್ಲಿ ಒಂದೊಂದು ಎಲಿವೇಶನ್ಸ್ ಯಾವ ರೀತಿ ಕೊಟ್ಟಿದ್ದೀರಾ ಅಂತಂದ್ರೆ ಮೋಸ್ಟ್ಲಿ ಅವ್ರು ಇವತ್ತಿಗೂ ಅದನ್ನ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಚಾನ್ಸೇ ಇಲ್ಲ ಲಕ್ಷ್ಮಿ. ಅದನ್ನ ತಗೊಂಡು ಹೋಗೋದು, ಅದನ್ನ ಮಾಡೋದಿಲ್ಲ, ನೆವರ್. ನಾನು ಕರೆದ್ಬಿಟ್ಟು ಒಂದು ಸಿನಿಮಾ ಮಾಡಿಕೊಡು ಅಂತ ಕೇಳ್ಬಿಟ್ಟು, ಅದು ಹೆಂಗೆ ಅಂದರೆ ಒಂದು ಸಿನಿಮಾ ಮಾಡಿ ಅಂದ್ರೆ ನಾನು ಹೇಳಿದೆ, ಇವಾಗ ಕತೆ ಇಲ್ಲ ಸರ್, ಆಗಿಲ್ಲ, ನಾನು ಕೇಡಿ ಅಂತ ಮಾಡ್ತೀನಿ, ಸೊ ಅದು ಮುಗಿಸ್ಬಿಟ್ಟು ಅದಾದಮೇಲೆ ಮಾಡ್ತೀನಿ ಸರ್ ನಾನು ಅಂತ ಹೇಳಿದೆ. ಅದಾದಮೇಲೆ ನನಗೆ ಸಡನ್ನಾಗಿ ಹೌದಾ, ಓಕೆ ಒಂದು ಕೆಲಸ ಮಾಡಿ, ಕತೆ ನಿಮಗೆ ಜೋಗಿ ಇದೆಯಲ್ಲ ನಿಮ್ಮದೇ ಪಿಕ್ಚರ್ ಮಾಡಿಬಿಡಿ ಅಂದರು. ನಾನು ಹೇಳಿದೆ, ಅಯ್ಯೋ ಸರ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್ ಪ್ಲೀಸ್ ಅಂದ್ಬಿಟ್ಟು. ನಾನು ಅವತ್ತು ಅದನ್ನು ಇದನ್ನು ಮಾಡ್ಕೊಂಡ್ಬಂದೆ. ಟಿಲ್ ಟುಡೇ ಸಲ್ಮಾನ್ ಖಾನ್ ಅವ್ರು ಅದನ್ನೇ ಕೇಳ್ತಾರೆ, ಟಿಲ್ ಟುಡೇ ಅದನ್ನು ಮಾಡರಿ ಅಂತ. ಬಟ್ ಅದು ಮಾಡೋಕ್ಕಲ್ಲ, ಬೇರೆ ಕತೆ. ಗಾಲ್ವಾನ್ ಒಪ್ಕೊಳ್ಳೋದಕ್ಕಿಂತ ಬಿಫೋರ್ ಅವರು ನಿಮ್ಗೆ ಅಪ್ರೋಚ್ ಮಾಡಿದ್ದು ಈ ಮೊನ್ನೆ ನಿಮಗೆ ಇದು ರಿಲೀಸ್ ಆಯಿತು ಪಿಕ್ಚರು ಮುರುಘದಾಸ್ ಅವ್ರದ್ದು. ನಾನು ಆಗಲ್ಲ ಅಂದಮೇಲೆ ಇವ್ರು ಮಾಡಿದ್ರು, ಮುರುಘದಾಸ್ ಮಾಡಿದ್ರು ಅದನ್ನ. ಸೊ ದೆನ್ ಗುಡ್. ಬಟ್ ಟಿಲ್ ಟುಡೇ ಅದು ಜೋಗಿ ಅನ್ನೋದು ಒಂದು ಲಕ್ಷ್ಮಿ, ಅದು ನೆವರ್, ಅದನ್ನು ಕಂಪೇರ್ ಮಾಡೋಕ್ಕೆ ಇಂಡಿಯನ್ ಸಿನಿಮಾ ಯಾವ್ದು ಕೈಲೂ ಆಗಲ್ಲ. ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಅದು ನಮಗೂ ಯೋಗ್ಯತೆ ಇಲ್ಲ ಅದನ್ನ ಮಾಡೋಕ್ಕೆ. ಯಾಕಂದ್ರೆ ರವಿ ಸರ್ ಹೇಳ್ತಾ ಇರ್ತಾರೆ, ನನಗೆ ಇನ್ನೊಂದು ಪ್ರೇಮಲೋಕ ಮಾಡಿ ಅಂದ್ರೆ ನನ್ನ ಕೈಲಿ ಮಾಡಕ್ಕೆ ಚಾನ್ಸೇ ಇಲ್ಲ, ನೆವರ್. ಆಬ್ವಿಯಸ್ಲಿ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ನಾನು ಮೊನ್ನೆನೂ ಸೆನ್ಸಾರ್ ಇದರಲ್ಲಿದ್ದೆ. ಓಕೆ, ಸುಮಾರು ಎಲ್ಲ ದೊಡ್ಡವರು ಇದ್ರು, ಸುಮಾರು 82 years ದೊಡ್ಡವರು ಸಿನಿಮಾ ನೋಡ್ತಿದ್ರು. ಆ್ಯಂಡ್ ನಮ್ಮಲ್ಲೊಬ್ರು ಕನ್ನಡಿಗರಿದ್ರು. ಸೊ ಅವರು ನನ್ನ ಒಳಗಡೆ ಕರೆದ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಈಸ್ ಓನ್ಲಿ ಪ್ರೇಮ್ ಸರ್. ಓಕೆ ನೀವಾ, ಓಕೆ ನಿಮ್ಮ ಬಗ್ಗೆ ಭಾಳ ಕೇಳಿದ್ವಿ, ನಿಮ್ಗೆ ಆ ಒಂದು ಸಿನಿಮಾ ಮಾಡಿ ಎಷ್ಟು ಜನ ತಾಯಿ ಮಕ್ಕಳು ಒಂದಾದ್ರು, ಏನು ನಿಮ್ಮ ಹತ್ರ ಏನೋ ವಿಶೇಷ ಇದೆ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇವರು. ಇಲ್ಲ ಸರ್, ಅವ್ರು ಸಿನಿಮಾಗಳು ಮಾಡಿದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ,
ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಇರುತ್ತೆ ಸರ್ ಅದು Message. ಹಾಗೆ ಹೀಗೆ ಅಂತ ಮೆಸೇಜ್ ಇರುತ್ತೆ ಸರ್ ಹಾಗೆ ಹೀಗೆ ಅಂತ. ನಾನು ಹೇಳಿದೆ ಏನು ನಥಿಂಗ್ ಎಲ್ ಸರ್, ನನ್ನ ದಾರಿಲಿ ನಾನು ಮಾಡ್ತಾ ಇದ್ದೀನಿ, ಅದನ್ನು ಅದು ಎಷ್ಟು ಮಟ್ಟಕ್ಕೆ ತಗೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಸರ್. ಸುಮಾರು ದೊಡ್ಡವರೇ ಇದ್ದರು, ಓಕೆ ಸೋ ಮೆನಿ RSS ಇವರು ಓಕೆ ಅವರೆಲ್ಲ ಸಿನಿಮಾಗಳು ನೋಡ್ತಾರೆ, ನಮ್ಮ ರಿವೇಜ್ರಿ ಇದು ಅಂತಂದಾಗ ಪಾಪ ಅವರೆಲ್ಲ ನನಗೆ ತುಂಬ ಬ್ಲೆಸ್ ಮಾಡಿದ್ರು, ನಿನ್ನ ಬಗ್ಗೆ ಕೇಳಿದ್ದೀನಿ ಕಣೆ ಅಂತ. ನಮ್ಗೆ ಸಾರ್ಥಕ ಆಯಿತು ಅಂದ್ಕೊಂಡ್ವಿ. ಒಂದು ಸಿನಿಮಾ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನೋಡಿ, ಒಂದು ಸಿನಿಮಾ ಆ ಒಂದು ಒಳ್ಳೆತನ, ಆ ಒಂದು ಒಳ್ಳೆ ಸ್ಕ್ರಿಪ್ಟು. ಸೊ ಥ್ಯಾಂಕ್ಸ್ ನಮ್ಗೆ ಅಂದ್ಕೊಂಡ್ವಿ ಈಗ.